ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ 2 ಸೂಪರ್ ರೆಸಿಪೀಸ್, ಚಿಕನ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ವೆಜಿಟೇರಿಯನ್ ಆಗಿದ್ದರೆ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆ ರೆಸಿಪಿ ಪಾರ್ಟ್ನ ಸ್ಕಿಪ್ ಮಾಡಿ. ಏಕೆಂದರೆ ಇದು ಜನರಲ್ ಇನ್ಫಾರ್ಮೇಷನ್ನು ಕೊಡ್ತಾ ಇರ್ತೀನಿ. ಏನಕ್ಕೆ ಅಂದರೆ, ನಾವು ಯೂಶ್ವಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ, ಬೇಗ ಅಡುಗೆ ಕೆಲಸ ಆಗಬೇಕು ಅಂದರೆ 25 ಬೆಸ್ಟ್ ಟಿಪ್ಸು ನನಗೆ ಪ್ರಾಕ್ಟಿಕಲಿ ಯೂಸ್ ಆಗುವಂಥ, ಪ್ರತಿಯೊಬ್ಬರಿಗೂ ಹೌದಲ್ವಾ ಇದು ಯೂಸ್ ಆಗುತ್ತಲ್ವ ಅಂತ ನಿಮ್ಗೆ ಡೆಫಿನೆಟ್ಲಿ ಅನಿಸುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಒಂದು ಕಡೆ ಇಟ್ಟು ಕೇಳ್ಬೋದು. ಆ ರೆಸಿಪಿ ಪಾರ್ಟ್ ಬಂದಾಗ ನೀವು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡ್ರೆ ಆಗುತ್ತೆ. ಫಸ್ಟೀಗ ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸಿಕ್ಕಾಬಟ್ಟೆ ಜ್ವರ, ಕೋಲ್ಡು ಎಲ್ಲ ಜಾಸ್ತಿ ಆಗಿದೆ. ಸೊ ಪೆಪ್ಪರ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಪೆಪ್ಪರ್ ಚಿಕನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಐರನ್ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸೋಂಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪೌಡರೇ ಬೇಸ್. ನಾವು ಏನು ಪೆಪ್ಪರ್ ಚಿಕನ್ ಮಾಡ್ತಿದ್ದೀವಲ್ವ, ಆ ಡ್ರೈ ರೆಸಿಪಿಗೆ ಈ ಪೌಡರು ತುಂಬ ಒಂದು ಅರೋಮ ಬರುತ್ತೆ, ಜೊತೆಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೀವು ಜಾಸ್ತಿ ಫ್ಲೇಮ್ ಇಟ್ಟು ಜಾಸ್ತಿ ಸೀದಿಸ್ಬಿಟ್ರೆ ಅದು ಫುಲ್ಲು ಚಿಕನ್ ರೆಸಿಪಿನೇ ಹಾಳಾಗೋಗುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿನೂ ಹಾಕ್ಕೋಬೋದು. ಅದು ಲಾಸ್ಟಲ್ಲಿ ಗಾರ್ನಿಷಿಂಗ್ ಥರ ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಐರನ್ ಕಡಾಯಿ ಇಟ್ಟು ಎಣ್ಣೆನ ಹಾಕಿದ್ದೀನಿ. ಜೊತೆಗೆ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕಿ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನೀವು ನಂಬಲ್ಲ, ಸ್ವಲ್ಪ ನಿಮ್ಮ ಹೆಲ್ತಲ್ಲಿ ಬೆನಿಫಿಟ್ ಅನ್ನೋದು ಕಾಣ್ತೀರಾ. ಯಾಕೆಂದರೆ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ಕೊಂಡಿರ್ತೀವಿ. ಜೀರಿಗೆ, ಮೆಣಸು, ಸೋಂಪು ಇದೆಲ್ಲ ಕೋಲ್ಡ್ಗೆ ತುಂಬ ಒಳ್ಳೆಯದು. ಈಗಂತೂ ವೆದರ್ ಹೇಳಬೇಕಲ್ವ, ಸಿಕ್ಕಾಬಟ್ಟೆ ಕೆಟ್ಟೋಗಿದೆ. ಬೆಳಗ್ಗೆ ಎದ್ದೇಳಬೇಕು ಅಂದರೆ ಕಷ್ಟ, ನೀರಲ್ಲಿ ಕೈ ಹಾಕಬೇಕು ಅಂದರೆ ಕಷ್ಟ, ಪ್ರತಿಯೊಂದು ತುಂಬ ಕಷ್ಟ ಅಂದರೆ ಕಷ್ಟ ಅನಿಸ್ತಾ ಇದೆ. ನಾವು ಅದಕ್ಕೆ ಹಿಂಗಾನ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ಏನಾರ ಮಾಡಿ ಕೋಲ್ಡನ್ನು ಹೋಗ್ಲಾಡಿಸ್ಕೋಬೇಕು. ತುಂಬ ಕೋಲ್ಡು ಅಂತ ಹೇಳ್ತೀವಿ, ಜಸ್ಟ್ ಕೋಲ್ಡ್ ಅಂತ ಹೇಳ್ತೀವಿ, ಸುಸ್ತಾಗುತ್ತೆ, ತಲೆಭಾರ ಆಗುತ್ತೆ. ಅದು ನಾವು ಟೀಚಿಂಗ್ ಪ್ರೊಫೆಷನ್ ಇರೋದ್ರಿಂದ ಮಾತಾಡಿ ಗಂಟ್ಲೆಲ್ಲ ಹಾಳಾಗೋಗಿರುತ್ತೆ. ಅದಕ್ಕೆ ನಾನು ಆದಷ್ಟು ಬಿಸಿನೀರನ್ನ ಇಟ್ಕೊಂಡಿರ್ತೀನಿ. ಯಾವಾಗ ಕ್ಲಾಸಸ್ ಆಗ್ತಿರತ್ತೆ, ಒಂದು ಕ್ಲಾಸಿಗೊಂದು 5-6 ಸತಿ ನಾನು ನೀರು ಕುಡಿದಿರ್ತೀನಿ. ಅಷ್ಟು ಗಂಟ್ಲು ಒಣಗ್ತಾ ಇರುತ್ತೆ, ಒಂಥರ ಗಂಟ್ಲೆಲ್ಲ ಕ್ರ್ಯಾಕ್ ಆದಂಗೆ ಆಗ್ತಿರುತ್ತೆ. ಯಾಕೆಂದರೆ ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಆದಾಗ ಆದಷ್ಟು ಗಂಟ್ಲಿಗೆ ರೆಸ್ಟ್ ಕೊಡಬೇಕು. ಬಟ್ ನಾವಲ್ಲಿ ಕ್ಲಾಸಿಗೆ ಹೋಗ್ಬಿಟ್ಟು ಗಂಟ್ಲಿಗೆ ರೆಸ್ಟ್ ಕೊಡಬೇಕು ಅಂದರೆ ಆಗಲ್ಲ, ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ಸ್ ಆ ಥರ. ಎಷ್ಟು ದಿನ ಅಂತ ರಜೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಸೊ ಆ ಥರ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ರತಿಯೊಂದು ಸ್ಟೇಜಲ್ಲೂ. ಅದು ಇನ್ನೊಂದು ಹೇಳ್ತೀನಲ್ಲ, ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಐರನ್ ಕಡಾಯಿ ಇದ್ದರೆ ಟ್ರೈ ಮಾಡಿ. ಆ ಟೇಸ್ಟ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಗೊತ್ತಾ. ಒಂದು ನಾನ್ ಸ್ಟಿಕ್ ಪ್ಯಾನು, ಒಂದು ಸ್ಟೀಲ್ ಪ್ಯಾನ್ನಲ್ಲಿ ಮಾಡೋದಕ್ಕಿಂತ ಐರನ್ ಪ್ಯಾನಲ್ಲಿ ಮಾಡಿದ್ರೆ ಒಂಥರ ಚಾರ್ಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಸುಟ್ಟೋಗಿರೋದು ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಿರೋ ಸ್ಮೆಲ್ ಬರುತ್ತೆ. ಅದೆಷ್ಟು ಕಿಕ್ಕು ಕೊಡುತ್ತೆ ಅಂದರೆ ಆ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸೇಮ್ ರೆಸಿಪಿ ಬೇಕಾದರೆ ಪನ್ನೀರಲ್ಲಿ ಮಾಡ್ಕೋಬೋದು. ಬಟ್ ಪೆಪ್ಪರ್ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ. ಅದು ಚಿಕನ್ ಆಗಿರೋದ್ರಿಂದ ನಾನ್ ವೆಜಿಟೇರಿಯನ್ಗೆ ಪೆಪ್ಪರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮಶ್ರೂಮಿಗೆ ಬೇಕಾದ್ರೆ ಮಾಡ್ಕೋಬೋದು, ಆಮೇಲೆ ಕಾಲಿಫ್ಲವರ್ಗೆ ಮಾಡ್ಕೋಬೋದು ವೆಜಿಟೇರಿಯನ್ಸು, ತುಂಬಾ ಚೆನ್ನಾಗಿರುತ್ತೆ. ಸೊ ವಾಯ್ಸು ಬ್ರೇಕ್ ಆಗಿದೆ, ಏನಾದರೂ ಸ್ವಲ್ಪ ಕಷ್ಟ ಆಗ್ತಿದೆ ಕೇಳೋಕ್ಕೆ ಅಂದರೆ ಸ್ಕಿಪ್ ಮಾಡಿಬಿಡಿ ಆಯಿತಾ. ಬಟ್ ಕೆಲವರು ಫಸ್ಟ್ ಹೆಲ್ತ್ ನೋಡ್ಕೊಳ್ಳಿ ಅಂತ ಎಷ್ಟು ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಈಗ ಚಿಕನ್ ಹಾಕಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಲ್ಲಿ ಸ್ವಲ್ಪ ನೆನೆಸಿದ್ವಿ. ಉಪ್ಪು ನೀರಲ್ಲಿ ನೆನೆಸೋದ್ರಿಂದ ಒಂದು 10-15 ನಿಮಿಷ ಸ್ವಲ್ಪ ಟೆಂಡರ್ ಆಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗುತ್ತೆ. ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನೆನೆಸಿ ಈಗ ಅದನ್ನೆಲ್ಲ ಸೋದಿಸ್ಕೋಬೇಕು. ನೀರಿನ ಅಂಶ ಏನೂ ಇರಬಾರ್ದು. ಏಕೆಂದರೆ ನೀವು ಯಾವಾಗ ಚಿಕನ್ ಹಾಕ್ತೀರಲ್ವ, ಅದನ್ನು ಲಿಡ್ನ ಕ್ಲೋಸ್ ಮಾಡಿಟ್ರೆ ಆ ಮಾಯಿಶ್ಚರ್ಗೆ ಎಷ್ಟೊಂದು ನೀರು ಬಿಟ್ಟಿರುತ್ತೆ. ಮುಂದೆ ತೋರಿಸ್ತೀನಿ ನಾನು. ಜಸ್ಟ್ ಚಿಕನ್ ಹಾಕಿರೋದು, ಅದು ಎಷ್ಟು ಡ್ರೈ ಚಿಕನ್ನ ಹಾಕಿದ್ದೀನಿ. ಆದರೂ ಕೂಡ ಅದು ಹೀಟ್ ಮಾಡ್ತಾಯಿದ್ರೆ, ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಬಿಡಿ. ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ, ಮೇಲಿಂದ ಏನೂ ನೀರು ಹಾಕಿರೋದಿಲ್ಲ ಇದು.
ಅದೇ ನೀರು ಬಿಟ್ಕೊಂಡಿರೋದು. ಹಂಗೆ ತಿರುಗಿಸಿ ಅಲ್ಲಿ ನೋಡಿ ಒಂದೊಂದು ಸೈಡಲ್ಲೆಲ್ಲ ಬ್ರೌನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈ ಚಳಿಗೆ ಆಗಿರೋಂಥ ಕೋಲ್ಡು, ಕಾಫು, ಜ್ವರಕ್ಕೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಸೊ ನಮಗೆ ಅನಿಸ್ತಾ ಇರುತ್ತೆ ಆ್ಯಕ್ಚುಲಿ ಯಾರಾನ ಮಾಡಿ ಕೊಡಬಾರ್ದಾ ಅಂತ. ಬಟ್ ಏನೂ ಆಪ್ಷನ್ ಇಲ್ಲ, ಬ್ಯುಸಿ ಇರ್ತಾರೆ, ಮಕ್ಳಿಗೂ ಹುಷಾರಿಲ್ಲ, ಹಸ್ಬೆಂಡು ಸಾಕಾಗಿರ್ತಾರೆ, ಅವ್ರಿಗೂ ಹೇಳೋಕ್ಕಾಗಲ್ಲ. ನಾವೇ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ನಿಜವಾಗ್ಲೂ ನನಗೆ ಎಷ್ಟು ಸಾರಿ ಅನಿಸುತ್ತೆ ಗೊತ್ತಾ, ಯಾರಾದರೂ ನನಗೆ ಮಾಡಿಕೊಡ್ಬಾರ್ದ ಅಂತ. ಒಂದು ನಮ್ಮ ಕೈ ರುಚಿ ನಮಗೆ ತಿಂದು ಬೇಜಾಗಿರುತ್ತೆ. ಇನ್ನೊಂದು ಸುಸ್ತು, ಎಷ್ಟು ಸುಸ್ತಾಗ್ತಿರುತ್ತೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋಣ ಅನಿಸುತ್ತೆ. ಈ ಚಳಿಗೆ ಬೇರೆ ಯಾವ ಕೆಲಸ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಸೊ ನಿಮಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೊಂಥರ ಮೋಟಿವೇಟೆಡ್ ಸಿಗುತ್ತೆ. ಅಂದರೆ ಎಷ್ಟು ಚಳಿ ಅನಿಸುತ್ತೆ ಅಂದರೆ ನಾರ್ಮಲ್ ಡೇಸಲ್ಲೇ ಒಂದು 50-60% ಮೋಟಿವೇಶನ್ ತೊಗೊಂಡ್ರೆ, ಈ ಚಳಿಗಾಲದಲ್ಲಿ ಒಂದು 200-300% ನಾವು ಮೋಟಿವೇಶನ್ ತೊಗೋಬೇಕು. ಎದ್ದೇಳು ಮಾಡು ಅಂತ. ಸುಮ್ಮನೆ ಉಲ್ಲನ್ ರಗ್ ಒಂದು 2 ರಗ್ಗನ್ನ ಹೊತ್ಕೊಂಡು ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ನಿದ್ದೆ, ಅದು ಹೆಲ್ತ್ ಚೆನ್ನಾಗಿಲ್ಲ. ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀವಿ ಅಂದರೆ ನನಗೆ ಇವತ್ತು ಪರ್ಸ್ನಲಿ ಆಯಿತಾ, ಇವತ್ತು ಸೋಮವಾರ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಲಿಟ್ರಲಿ 6 ಗಂಟೆಗೆ ಎದ್ದಿದ್ದೀನಿ. ನನಗೆ ಆಗ್ತಾನೇ ಇರಲಿಲ್ಲ. 5 ಗಂಟೆಗೆ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ನನ್ನ ಕೈಯಲ್ಲಿ ಆಗಲಿಲ್ಲ. ಫಸ್ಟು ಟ್ಯಾಬ್ಲೆಟ್ಸ್ ಬೇರೆ ನುಂಗ್ಬಿಟ್ಟಿದ್ದು, ನಾನು ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಮತ್ತು 5 ಗಂಟೆಗೆ ಎದ್ದೆ, ಆಗ್ತಾನೇ ಇಲ್ಲ. ಫುಲ್ ಕೈ ಕಾಲೆಲ್ಲ ನೋವ್ತಾ ಇದೆ, ಕಷ್ಟ ಆಗ್ತಿತ್ತು. ಆಮೇಲೆ ಇಲ್ಲ, ಇದು ಯಾಕೋ ಸರಿ ಹೋಗ್ತಿಲ್ಲ. ನಮ್ಮ ಮಕ್ಕಳು ಎಷ್ಟು ದಿನ ಅಂತ ರಜಾ ಹಾಕ್ತಾರಲ್ವ, ಒಂದಿನ ರಜಾ ಹಾಕಿದ್ದು. ಆಮೇಲೆ ಹಸ್ಬೆಂಡು ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂದರು. ಬಟ್ ಫೈನಲಿ ನಾನು ಏನು ಹೆಲ್ಪ್ ತೊಗೊಳ್ಳಿಲ್ಲ. ಆದಷ್ಟು ನಾವೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ. ಎಷ್ಟು ಅಂತ ಎಲ್ರಿಗೂ ಅದು ಮೇನಾಗಿ ಡಿಪೆಂಡೆನ್ಸಿ ತೋರ್ಸೋಕ್ಕೆ ಹೋಗಬಾರ್ದು. ಆಮೇಲೆ ಲಾಸ್ಟಲ್ಲಿ ಅವರು ನನ್ನ ಕಷ್ಟ ನೋಡೋಕ್ಕಾಗದೆ ಅವರೇ ಬಂದುಬಿಟ್ರು, ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಅಪ್ಪ ನನಗಂತೂ ಎಷ್ಟೋ ರಿಲ್ಯಾಕ್ಸ್ ಆದಂಗೆ ಆಯಿತು. ಆದಷ್ಟು ಡಿಪೆಂಡ್ ಇಲ್ದಂಗೆ ಕೆಲಸ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅನಿಸುತ್ತೆ. ಏಕೆಂದರೆ ಎಲ್ಲ ಟೈಮಲ್ಲೂ ಒಬ್ರಿಗೆ ತೊಂದರೆ ಕೊಡೋದು ಅಂದರೆ ನನಗೂ ಇಷ್ಟ ಆಗೋಲ್ಲ. ಅವ್ರಿಗೂ ಸುಸ್ತಾಗಿರುತ್ತೆ, ಏನಕ್ಕೆ ತೊಂದರೆ ಕೊಡೋದು ಅಂತ ಅನಿಸ್ತಾ ಇರುತ್ತೆ. ಬಟ್ ಕೆಲವು ಸತಿ ನಮಗೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ನೆಕ್ಸ್ಟ್ ಬಂದು ಅದು ಎಷ್ಟು ನೀರು ಬಿಟ್ಟಿದೆ ನೋಡಿ, ಚೆನ್ನಾಗಿ ನೀರು ಬಿಡ್ತಾ ಇರುತ್ತೆ. ಆಮೇಲೆ ಲಾಸ್ಟಲ್ಲಿ ನಾವು ಹಾಕ್ತೀವಿ, ಇಲ್ಲ ಅಂತಲ್ಲ, ಚಿಕನ್ ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ತೀವಿ. ನೆಕ್ಸ್ಟ್ ಈಗ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನಿಲ್ಲ, ಸಿಂಪಲ್ ರೆಸಿಪಿನೇ. ಒಂದು 8-10 ಐಟಮ್ಸ್ನ ಹಾಕ್ತೀವಿ ಅಷ್ಟೇ. 8 ಐಟಮ್ಸು ಅಂತ ಅಂದ್ಕೊಳ್ಳಿ. ಸಣ್ಣ ಪುಟ್ಟದ ಕರ್ಬೇವಿನ ಸೊಪ್ಪು ಅದು ಇದು ಬಿಟ್ಟರೆ 8 ಐಟಮ್ಸ್ ಹಾಕ್ತೀವಿ. ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅನ್ನೋದು ತುಂಬ ಚೆನ್ನಾಗಿ ಮ್ಯಾಟ್ರ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಆ ಪೆಪ್ಪರ್ ಪೌಡರ್ನ ಹಾಕಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನೇ ಹಾಕಿದ್ರೆ ಆಯಿತು. ಏನಕ್ಕೆ ಈ ಥರ ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈ ರೆಸಿಪಿನ ಡೀಟೇಲಾಗಿ ತೋರಿಸಿದ್ದೀನಿ, ಏಕೆಂದರೆ ನನ್ನ ವ್ಲಾಗ್ಸ್ನ ತುಂಬ ಜನ ಇಷ್ಟಪಡೋದು. ಒಂದು 20-30% ರೆಸಿಪಿಗಾದರೆ 70-80% ನಾನು ಏನು ಮಾತಾಡ್ತೀನಿ ಆ ಟಾಪಿಕ್ ಬಗ್ಗೆ ಅವ್ರಿಗೆ ಕೇಳೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇನ್ಫ್ಯಾಕ್ಟ್ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ, ಡೈಲಿ ಒಂದು 10 ನಿಮಿಷನ ವೀಡಿಯೋ ಮಾಡಿ, ನಮ್ಗೆ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಅಂತ. ನನಗೆ ಕೆಲವು ಸತಿ ನಂಗೆ ವೀಡಿಯೋ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಇವತ್ತೂ ಅಷ್ಟೇ ಬೇಡ ಅಂತಲೇ ಅಂದ್ಕೊಂಡಿದ್ದು. ಒಬ್ರು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದರು ಅಂದರೆ, ನಿಮ್ಮ ವ್ಲಾಗ್ ನೋಡಿದ ದಿನ ನಾನು ತುಂಬ ಚೆನ್ನಾಗಿರ್ತೀನಿ, ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ನನಗೆ, ಪ್ಲೀಸ್ ಒಂದು 5 ನಿಮಿಷ 6 ನಿಮಿಷ ಚಿಕ್ಕ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡಿ, ನಿಮ್ಗೆ ಕಷ್ಟ ಆಗುತ್ತೆ ಗೊತ್ತು, ಬಟ್ ಸ್ವಲ್ಪ ನಾನು ಅಪ್ಲೋಡ್ ಮಾಡಿ ಅಂತ ಏನೇನೋ ಅವ್ರ ಸ್ಟೋರಿ ಹೇಳ್ಕೊಂಡಿದ್ರು. ಅವ್ರದ್ದೇನು ಪರ್ಸ್ನಲ್ ಲೈಫ್ ಇದೆ ಅಂತ, ಅದನ್ನೆಲ್ಲ ನಂಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಇಲ್ಲ. ತುಂಬಾ ಕಷ್ಟಪಡ್ತಿದ್ರು. ಬಟ್ ಆ ಕಮೆಂಟ್ ನೋಡಿದ ತಕ್ಷಣ ಎದ್ದು ಬಂದೆ ನಾನು, ಇಲ್ಲ ವಾಯ್ಸ್ ಓವರ್ ಕೊಟ್ಬಿಡೋಣ. ವೀಡಿಯೋ ರೆಕಾರ್ಡ್ ಮಾಡೋದು ಈಸಿ, ಬಟ್ ನನಗೆ ಮಾತಾಡೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅವ್ರು ಕಮೆಂಟ್ ನೋಡಿದ ತಕ್ಷಣ ಯಾರಿಗೋ ಏನೋ ಒಂದು ಸಣ್ಣ 1% ಹೆಲ್ಪ್ ಆಗುತ್ತೆ ಅಂದರೆ ಆಗಲಿ ಅಂತ, ಅದಕ್ಕೇ ಅಷ್ಟೇ, ಏನಿಲ್ಲ. ಬಟ್ ನಾನು ನಿಜವಾಗ್ಲೂ ಮನಿಗೋಸ್ಕರನೇ ಮಾಡ್ತಾಯಿದ್ದೀನಿ. ಅಂದರೆ ನಾನು ಎಷ್ಟೊಂದು ದಿನ ಮಿಸ್ಸೇ ಮಾಡ್ತಿರ್ಲಿಲ್ಲ, ನಿಮಗೆ ಗೊತ್ತು. ನನಗೆ ಯಾವಾಗ ಮಕ್ಳಿಗೆ ಎಕ್ಸಾಮ್ ಇದೆ ನಾನು ವೀಡಿಯೋನೇ ಅಪ್ಲೋಡ್ ಮಾಡಲ್ಲ. ತಲೆಯಲ್ಲಿ ದುಡ್ಡೇ ಇಂಪಾರ್ಟೆಂಟು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು. ಯೂಟ್ಯೂಬಲ್ಲಿ ನಮ್ಮ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. ಬಟ್ ನನ್ನ ಪ್ರಿಯಾರಿಟಿ ಏನು ಅಂದರೆ ನನ್ನ ಫ್ಯಾಮಿಲಿ, ನನ್ನ ಹೆಲ್ತು, ಮನೇಲೊಂದು ಪೀಸ್ ಆಫ್ ಮೈಂಡ್. ಯೂಟ್ಯೂಬ್ಗೆ ಅಂತಲೇ ಇಟ್ಕೊಂಡ್ಬಿಟ್ರೆ ನೀವು ನಿಜ ಸಿಕ್ಕಾಪಟ್ಟೆ ಕಷ್ಟ. ಅದು ಯಾರು ಯೂಟ್ಯೂಬ್ ಮಾಡ್ತಿರ್ತಾರಲ್ವ ಅವ್ರಿಗೆ ಗೊತ್ತು. ಎಷ್ಟು ಗೊತ್ತಾ, ಇಲ್ಲ ಅಂದರೂ ಒಂದು 20 ನಿಮಿಷ ಅಪ್ಲೋಡ್ ಮಾಡಬೇಕು ಅಂದರೆ 4-5 ಅವರ್ಸ್ ಹಿಡಿಯುತ್ತೆ. ನೀವು ಅಲ್ಲಿ ವೀಡಿಯೋ ಶೂಟ್ ಮಾಡು, ಅದನ್ನು ಎಡಿಟ್ ಮಾಡು, ಅದನ್ನು ವಾಯ್ಸ್ ಓವರ್ ಕೊಡು, ಏನು ಮಾತಾಡಬೇಕು ಅಂತ ಪ್ರಿಪೇರ್ ಆಗು. ಹಂಗೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋಕ್ಕಾಗಲ್ಲ. ಯೋಚನೆ ಮಾಡಿ, ನಮ್ಮ ಒಂದೊಂದು ಮಾತಕ್ಕೂ ಒಂದು ಬೆಲೆ ಅಂತ ಇರುತ್ತೆ, ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಐಡೆಂಟಿಟಿ ಅಂತ ಇರುತ್ತೆ ಅಂದಮೇಲೆ ಏನೇನೂ ಮಾತಾಡೋಕ್ಕೂ ಆಗಲ್ಲ. ಸೊ ಆ ಥರ. ನೆಕ್ಸ್ಟ್ ಈಗ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ಜಸ್ಟ್ ಈಗ ಒಂದು ಕುಕ್ಕರ್ನ ತಗೊಂಡು ಎಣ್ಣೆ ಹಾಕಿ ಚಿಕನ್ನ ಹಾಕಿ
ಕಲ್ಲುಪ್ಪು ಅರಿಶಿನ ಹಾಕಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದು ಮೇಯ್ನಾಗಿ ಎಣ್ಣೆಲಿ ಬೇಯಬೇಕು ಯಾವುದೇ ನಾನ್ ವೆಜ್ ಚಿಕನ್ನು ಮಟನ್ನು ಮಾಡಿದಾಗ. ಜೊತೆಗೆ ಈಗ ಒಂದು ಮಸಾಲೆ ರುಬ್ಕೋಬೇಕು. ಸ್ವಲ್ಪ ಏನದು ಈರುಳ್ಳಿ, ಟೊಮ್ಯಾಟೊ ಇದಿಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಏನೇನು ಗಸಗಸೆ ಚಿಕನ್ಗೆ ಹಾಕ್ತಿರಲ್ಲ ಅದೆಲ್ಲ ಮಟನ್ ಮಸಾಲೆ ಎಲ್ಲ ಹಾಕಿ ಫೈನ್ ರುಬ್ಕೋಬೇಕು. ಅದು ರುಬ್ಬಿರೋ ಪೇಸ್ಟ್ನ ಒಂದು ಸೈಡಲ್ಲಿಟ್ಟು, ಈಗ ನೀವು ಸ್ಟಾರ್ಟಿಂಗ್ ರೋಸ್ಟ್ ಮಾಡೋಕ್ಕೆ ಇಟ್ಟಿರ್ತೀರಲ್ವ ಅದರ ಜೊತೆನೇ ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆ ಚಿಕನ್ನಿಗೆ, ಸಪ್ಪೆ ಅನಿಸಲ್ಲ. ಇದೂ ಅಷ್ಟೇ ಒಂದು 10-12 ನಿಮಿಷ ಮೀಡಿಯಮ್ಮು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಿರೋ ಫ್ರೈ ಮಾಡ್ತಿರೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕಿ ನೀವು ಒಂದು 2 ವಿಸಿಲ್ ಕೂಗ್ಸಿದ್ರೆ ನಿಮಗೆ ಗೊತ್ತಿರುತ್ತಲ್ವ ಒಬ್ಬೊಬ್ಬರ ಥರ ಚಿಕನ್ನು ಒಂದೊಂದು ಥರ ಇರುತ್ತೆ. ನಾನು ಸ್ಟಾರ್ ಬಜಾರಲ್ಲಿ ತಂದಿರೋ ಚಿಕನ್ನು 1 ವಿಸಿಲ್ಗೆ ಫುಲ್ ಬೆಂದೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಮನೆ ಹತ್ರ ಲೋಕಲಲ್ಲಿ ಏನಾದರೂ ತಂದಿದ್ದೀನಿ ಅಂದರೆ ಒಂದು 2 ವಿಸಿಲ್ ಹಾಕಿಸ್ಕೋಬೇಕಾಗತ್ತೆ. ಸೊ ನಿಮಗೆ ಗೊತ್ತಿರುತ್ತಲ್ಲ ಅಷ್ಟು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಸೊ ಪ್ರೊಸೀಜರ್ನ ಡೀಟೇಲಾಗಿ ತೋರಿಸ್ತಾ ಇರ್ತೀನಿ. ಇದು ಮಸಾಲೆ ಏನೇನು ರುಬ್ಕೊಂಡಿದ್ದೀನಿ ಅಂತ. ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳಿ. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದರೆ ಗ್ಯಾಸ್ಟ್ರಿಕ್ ಬರಲ್ಲ. ನೆಕ್ಸ್ಟ್ ಅಡುಗೆ ಮನೆಯಲ್ಲಿ ನನಗನ್ಸಿರೋ ಬೆಸ್ಟ್ ಟಿಪ್ಸ್ ಏನು ಅಂದರೆ, ಫಸ್ಟ್ ನೀವು ಯಾವಾಗಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ದೊಡ್ಡ ತಪ್ಪಲೆ ಅಥವಾ ಚೊಂಬಿನಲ್ಲಿ ನೀರಿಟ್ಕೊಳ್ಳಿ. ಅದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋ ನೀರು, ಕುಡಿಯೋ ನೀರು ಅಲ್ಲತ್ತಾ, ಅದನ್ನು ಇಟ್ಕೊಂಡ್ರೆ ಒಂದು ಅಡುಗೆ ಮಾಡೋಕ್ಕೆ ನಾವು ಆಗಾಗ ತುಂಬಿಸ್ಕೋಬೇಕು. ಅದು ಏನಾದರೂ ಫಿಲ್ಟರ್ ಇದೆ ಅಂದರೆ ತುಂಬಿಸಿ ಅಡುಗೆ ಮಾಡಬೇಕು ಅಂದರೆ ಚಿಕ್ಕ ವಿಷಯ ಅದು ತುಂಬ ಇರಿಟೇಷನ್ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಚೊಂಬಲ್ಲಿ ಅಥವಾ ಬಾಟ್ಲಲ್ಲಿ ಅಥವಾ ಒಂದು ತಪ್ಪಲೆಯಲ್ಲಿ ನೀರು ಇಟ್ಕೊಂಡ್ಬಿಟ್ರೆ ಆಗಾಗ ಯೂಸ್ ಆಗ್ತಾ ಇರುತ್ತೆ. ಇನ್ನೊಂದು, ನಿಮಗೆ ಸುಸ್ತಾದಾಗಲ ನೀವು ಕುಡಿತಾ ಇರ್ಬೋದು ಒಂದೊಂದು ಗ್ಲಾಸ್, ಎಸ್ಪೆಷಲಿ ಈಗೇನು ಅನ್ಸಲ್ಲ ವಿಂಟರಲ್ಲಿ, ಬಟ್ ಸಮ್ಮರಲ್ಲಿ ನಮಗೆ ಸುಸ್ತಾಗ್ತಿರುತ್ತೆ. ಒಂದು 2 ಅವರ್ಸ್ ಆದರೂ ನಿಂತಿರ್ತೀವಲ್ಲಿ. ಇನ್ನು ಸಂಡೇ ಅಂದರೆ 4-5 ಅವರ್ ಅಲ್ಲೇ ನಿಂತಿರ್ತೀವಿ. ಸೊ ಹಾಗೆಲ್ಲ ಸುಸ್ತಾದಾಗ ಕುಡಿಯೋಕ್ಕೂ ಯೂಸ್ ಆಗುತ್ತೆ. ಫಸ್ಟ್ ಆ ಕೆಲಸ ಮಾಡಿ ಆಯಿತಾ. ಹೋಗಿದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ತೀರಾ ಅಂದ ತಕ್ಷಣ ಒಂದು ಚೊಂಬಲ್ಲಿ ನೀರು ಇಟ್ಕೊಳ್ಳಿ. ಸೆಕೆಂಡು, ಎಣ್ಣೆ. ನಾವು ಯಾವುದಲ್ಲಿ ಎಣ್ಣೆನ ಯೂಸ್ ಮಾಡ್ಕೋತೀವಿ, ಫಾರ್ ಎಕ್ಸಾಂಪಲ್ ಈಗಂತೂ ಎಲ್ಲ ಕಡೆ ಗ್ಲಾಸ್ ಬಾಟಲ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಗ್ಲಾಸ್ ಬಾಟಲ್ಸಲ್ಲಿ ಅಥವಾ ಒಂದು ಬೌಲಲ್ಲಿ, ಚಿಕ್ಕ ಬೌಲ್ಸ್ ಇರುತ್ತಲ್ವ ಅದರಲ್ಲಿ ಎಣ್ಣೆನ ತುಂಬಿಟ್ಕೊಂಡಿರಿ. ಆವಾಗ ಕಟ್ ಮಾಡ್ಕೋಬೇಕು. ಅಥವಾ ಒಂದು ಎಣ್ಣೆ ಕ್ಯಾನ್ ಇರುತ್ತಲ್ವ ಅದರಲ್ಲಿ ಎಣ್ಣೆ ಇದ್ದರೂ ಓಕೆ. ಕಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ರೆಸಿಪೀಸಲ್ಲೂ, ಖಾರದ ರೆಸಿಪೀಸಲ್ಲಿ ಎಣ್ಣೆ ಯೂಸ್ ಮಾಡ್ತೀವಿ. ಎಣ್ಣೆನ ಫಿಲ್ ಮಾಡ್ಕೊಳ್ಳಿ. ಥರ್ಡ್, ಗ್ರಾಸರಿ ಫಿಲ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲೇನೋ ಈಗ ನೋಡಿ ನಾನು ಇದನ್ನೇ ಮಾಡ್ತಾಯಿದ್ದೆ, ಅದ್ರ ಜೊತೆಗೆ ನಾನು ವೀಡಿಯೋದಲ್ಲಿ ತೋರಿಸಲ್ಲ, ಬಟ್ ಅಲ್ಲೇನೋ ಬೇಳೆ ಖಾಲಿಯಾಗಿದೆ ಅಂದರೆ ಅದನ್ನು ಫಿಲ್ ಮಾಡ್ಕೊತೀನಿ. ಹುಣ್ಸೆಹಣ್ಣು ಖಾಲಿಯಾಗಿತ್ತು ಕೆಳಗಡೆಯಿಂದ ಅದನ್ನು ಫಿಲ್ ಮಾಡಿಕೊಂಡೆ. ಉಪ್ಪು ಖಾಲಿಯಾಗಿತ್ತು ಅಂದರೆ ಬೌಲಲ್ಲಿ ಖಾಲಿಯಾಗಿತ್ತು, ಪ್ಯಾಕೆಟ್ನ ಓಪನ್ ಮಾಡ್ಕೊಂಡು ಫಿಲ್ ಮಾಡ್ಕೊತೀನಿ. ನಾವು ಯಾವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ಅದನ್ನೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೇ ಈ ಅಡುಗೆ ಮಾಡಬೇಕಾದ್ರೆ ನೆಕ್ಸ್ಟ್ ಅಡುಗೆಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಲಿ ಎಲ್ಲ ಗ್ರಾಸರೀಸ್ ಫಿಲ್ ಮಾಡ್ಕೊಂಡಿದ್ರೆ, ಈಗ ನಾಳೆಗೆ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದನ್ನು ತಲೆಯಲ್ಲಿರುತ್ತೆ ಅಲ್ವಾ, ಏನು ಅಡುಗೆ ಮಾಡಬೇಕು ಅಂತ. ಅದಕ್ಕೆ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಗ್ರಾಸರೀಸ್ ಇದೆಯಾ, ಇನ್ನೇನಾದ್ರು ತರಿಸ್ಬೇಕಾ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಬಿಟ್ರೆ ಟೆನ್ಷನ್ ತಪ್ಪುತ್ತೆ, ಬೇಗ ಕೆಲಸ ಆಗುತ್ತೆ. ಇವೆಲ್ಲ ಚಿಕ್ಕ ಪುಟ್ಟ ವಿಷಯಗಳೇ, ಬಟ್ ತುಂಬಾ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಬಂದು ನಮಗೆ ಕಷ್ಟ ಆಗೋದು ಅಂದರೆ ಹುಡುಕೋದು. ಒಂದು ಸೌಟ್ ಎಲ್ಲಿದೆ, ಅದೆಲ್ಲಿದೆ, ಇದೆಲ್ಲಿದೆ, ಸ್ಪೂನ್ ಎಲ್ಲಿದೆ ಅಂತ ಹುಡುಕೋದು. ಎಲ್ಲ ಅದನ್ನು ಕರೆಕ್ಟಾಗಿ ಅದರ ಜಾಗದಲ್ಲಿ ಇಟ್ಟರೆ, ಸ್ಪ್ಯಾಚುಲಾ ಅಂತ ಹೇಳ್ತೀವಿ, ಸ್ಪೂನ್ಸು ಕರೆಕ್ಟಾಗಿ ಕೈಗೆ ಸಿಕ್ಕೋ ಹಾಗೆ. ಕೆಲವು ಸತಿ ನೋಡೋಕ್ಕೆ ಕಿಚನ್ ತುಂಬ ಚೆನ್ನಾಗಿರುತ್ತೆ, ಬಟ್ ಅಂಥ ಕಿಚನಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಎಲ್ಲ ಬಚ್ಚಿಟ್ಬಿಟ್ಟಿರ್ತಾರೆ. ತೆಗಿ ಮಾಡು. ಈ ಇಟಾಲಿಕ್ ಕಿಚನಲ್ಲಿ ನನಗೆ ಸೆಲ್ಫ್ ಅನುಭವ. ಪ್ರತಿಯೊಂದಕ್ಕೂ ಡೋರ್ ಓಪನ್ ಮಾಡು ಹಾಕು, ಡೋರ್ ಓಪನ್ ಮಾಡು ಹಾಕು, ಆ ಥರ ಎಲ್ಲ ಆಗ್ತಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ಲ್ಯಾಬ್ ಮೇಲೇ ಒಂದು ಸೆರಾಮಿಕ್ ಬೌಲಲ್ಲಿ ಅದನ್ನು ಸ್ಪೂನ್ಸ್ನ ಹಾಕಿಟ್ಕೊಂಡಿರ್ತೀನಿ. ಯಾಕಂದರೆ ನಮ್ಮ ಮನೇಲಿ ಸ್ಪೂನ್ಸು ಹೋಗ್ತಾ ಬರ್ತಾ ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು, ಹಸ್ಬೆಂಡು, ನಾನು ಎಲ್ಲ ಯೂಸ್ ಮಾಡ್ತಾನೇ ಇರ್ತೀವಿ. ಸೊ ಕೈಗೆ ಸಿಕ್ಕೋ ಹಾಗೆ ಇಟ್ಟರೆ ಬೆಸ್ಟು ಅಂತ ಅದಕ್ಕೆ ಸೆರಾಮಿಕ್ ಬೌಲಲ್ಲೇ ಇಟ್ಟಿರ್ತೀನಿ. ಅಲ್ಲೇ ಇಡಬೇಕು ಅಂತಲ್ಲ, ನಿಮಗೆ ಏನು ಕನ್ವೀನಿಯನ್ಸು, ನಿಮಗೆ ಎಲ್ಲಿ ಕೈಗೆ ಸಿಕ್ಕೋ ಥರ ಇರುತ್ತೋ ಆ ರೀತಿ ನೀಟಾಗಿ ಸ್ಪ್ಯಾಚುಲ ಇಟ್ಕೊಂಡ್ರೆ ಕೆಲಸ ಮಾಡೋದು ಈಸಿ. ನೆಕ್ಸ್ಟ್ 5th ಪಾಯಿಂಟು, ನನ್ನ ಇದು ಸೆಲ್ಫ್ ಅನುಭವ ಏನು ಅಂದರೆ, ಕುಕ್ಕರಿಂದ ಗಂಜಿ ಕಾರೋದು ಮತ್ತು ಬೇಳೆ ಎಲ್ಲ ಕೂಗಿಸ್ಬೇಕಾದ್ರೆ ಎಲ್ಲ ನೀರೆಲ್ಲ ಹೊರಗಡೆ ಬರೋದು ದೊಡ್ಡ ಹಿಂಸೆ.
ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಗ್ಯಾಸ್ಕೆಟ್ನ ಫ್ರೀಝರಲ್ಲಿ ಇಟ್ಬಿಡ್ಬೋದು. ಇಲ್ಲ ಫ್ರೀಝರಲ್ಲಿ ಬೇಡ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೂ ತುಂಬ ಬಾಳಿಕೆ ಬರುತ್ತೆ, ಆಯಿತಾ. ಇಲ್ಲ ಎರಡೂ ಆಗೋಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಟಬ್ಬಲ್ಲಿ ನೀರು ಹಾಕಿ ಅದರಲ್ಲಿ ಇಟ್ಟರೆ ನಿಜವಾಗ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಆಯಿತಾ. ಸೊ ಆ ಥರ ಅದು ಅಡುಗೆ ಮನೇಲಿ ಎಷ್ಟು ಕಾಂಪ್ಲಿಕೇಶನ್ ಆಗುತ್ತೆ ಅಂದರೆ ಆ ಗಂಜಿ ಎಲ್ಲ ಹೊರಗಡೆ ಬಂದು ಕೆಲವು ಸತಿ ಕುಕ್ಕಿಂಗ್ ಟೈಮ್ ಜಾಸ್ತಿ ಆಗುತ್ತೆ, ಗಲೀಜು ಜಾಸ್ತಿ ಆಗುತ್ತೆ, ಟೆನ್ಷನು ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ನಮಗೆ ಅಡುಗೆ ಮಾಡೋಕ್ಕೇ ಸುಸ್ತಾಗ್ತಿರುತ್ತೆ ಕೆಲವು ಸತಿ. ಯಾವಾಗಲೂ ಅಲ್ಲ, ಎಂಜಾಯ್ ಮಾಡಿಕೊಂಡೇ ಮಾಡ್ತೀವಿ, ಬಟ್ ಎಲ್ಲ ದಿನವೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಆ ಥರ ಇದ್ದಾಗ ಈ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದರೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಸೊ ಈ ಥರ ಸೊಲ್ಯೂಷನ್ನ ಹುಡ್ಕೊಂಡು ನೀವು ನೋಡಿ ಬೇಕಾರೆ, ಆಯಿತಾ, ಫ್ರಿಜ್ಜಲ್ಲಿ ಇಟ್ಟು ನೋಡಿ. ಯೂಸ್ ಮಾಡಿದ ತಕ್ಷಣ ಅದನ್ನು ವಾಶ್ ಮಾಡಿ ನಾರ್ಮಲ್ ಫ್ರಿಜ್ 4 ಡಿಗ್ರಿಯಲ್ಲಿ ಇಟ್ಟರು ಆಯಿತು, 0 ಡಿಗ್ರಿಗೆ ಇಡಬೇಕು ಅಂತೇನಿಲ್ಲ, ಬಾಳಿಕೆ ಚೆನ್ನಾಗಿ ಬರುತ್ತೆ, ಈ ಥರ ಪ್ರಾಬ್ಲಮ್ ಆಗ್ತಾ ಇರಲ್ಲ. ನೆಕ್ಸ್ಟ್ ಬಂದು ಇದು ಹಾಲಿನ ಕುಕ್ಕರ್ ಇರುತ್ತಲ್ವ, ಕೆಲವು ಸತಿ ನೀರನ್ನು ಫಿಲ್ ಮಾಡಿರಲ್ಲ. ಆಗ ನನ್ನ ಸೆಲ್ಫ್ ಅನುಭವ ಇದು, ಅದು ಸೀಳ್ಕೊಂಬಿಡುತ್ತೆ. ಫುಲ್ ಒಂದು 500 ರೂಪಾಯಿ 600 ರೂಪಾಯಿ ಕುಕ್ಕರ್ ಅದು ಒಂದು ಸತಿಗೆ ಸ್ಲಿಟ್ಟಾಗಿ ಹೋಲಾಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ. ಪ್ರತಿ ಸರಿ ನೀರು ಕಾಯಿಸ್ಬೇಕಾದ್ರೂ ಆ ನೀರನ್ನ ಚೆಲ್ಲಿ ಹೊಸದಾಗಿ ಹಾಕಿದ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ನಾವಲ್ಲಿ ನೀರು ಹಾಕ್ತೀವಲ್ವ ಸೌಂಡ್ ಬರಲಿ ಅಂತ, ಅದನ್ನು ಪ್ರತಿ ಸರಿ ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಆಯಿತಾ. ನೆಕ್ಸ್ಟ್ ಬಂದು ನೀವು ಯಾವಾಗಲೇ ಹಸಿಮೆಣ್ಸಿನ್ಕಾಯಿ ತರ್ತೀರಾ ಅಂದರೆ ಅದನ್ನು ತೊಟ್ಟು ತೆಗೆದು ಇಟ್ಟಿರಿ. ಯಾಕೆಂದರೆ ಚಿಕ್ಕದೇ ಅದು ಒಂದು ಬಾಳಿಕೆ ಚೆನ್ನಾಗಿ ಬರುತ್ತೆ, ಒಂದು 15 ದಿನ ಇಟ್ಟರೂ ಏನೂ ಆಗೋಲ್ಲ. ಇನ್ನೊಂದೇನು ಅಂದರೆ ಕಟ್ ಮಾಡ್ಕೊಳ್ಬೇಕಾದ್ರೆ ತೊಟ್ಟನ್ನು ಬಿಡಿಸ್ಕೊಂಡು ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ, ಬೇಗ ಕೆಲಸ ಆಗುತ್ತೆ ತೊಟ್ಟನ್ನು ಬಿಡಿಸಿಟ್ರೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತಂದಿದ ತಕ್ಷಣ ಬಿಡಿಸಿ ಫ್ರಿಜ್ಜಲ್ಲಿಟ್ಟರೆ ಎಲ್ಲರಿಗೂ ಗೊತ್ತಿರೋದು ಅದು ಆರಾಮಾಗಿ ಕೆಲಸ ಆಗೋಗುತ್ತೆ ಅಂತ. ಜಸ್ಟ್ ತೆಗೆದು ತೊಳಿ ಚಾಪ್ ಮಾಡೋದು. ಆಗ ಬಿಡಿಸ್ಕೊಂಡು ಕೂತ್ಕೊಂಡು ಚಾಪ್ ಮಾಡಿ ಪೇಷನ್ಸು ಇರಲ್ಲ, ಟೈಮು ಇರಲ್ಲ ಅಲ್ವಾ. ನೆಕ್ಸ್ಟು ಬೀನ್ಸು ಗೋರಿಕಾಯಿ ತರ್ತೀರಾ ಅಂದರೆ ಆ ಕಡೆ ಈ ಕಡೆ ತೊಟ್ಟಿರುತ್ತಲ್ಲ ಅದನ್ನು ಬಿಡಿಸ್ಬಿಡಿ. ಇನ್ನೇನು 3 ದಿನ 2-3 ದಿನದಲ್ಲಿ ನೀವು ಯೂಸ್ ಮಾಡ್ತೀರಾ ಅಂದರೆ ಆ ಕಡೆ ಈ ಕಡೆ ತೊಟ್ಟನ್ನ ತೆಗೆದು ಇಟ್ಟರೆ ಅದನ್ನು ಯೂಸ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟು ನಮಗೆ ಇರಿಟೇಷನ್ ಆಗೋದು ಅಂದರೆ ಏನಾದರೂ ಹುಳ ಬಿದ್ದಿದೆ, ಇರುವೆ ಬಂದಿದೆ ಸಕ್ಕರೆಗೆ ಅಂದರೆ ಕಷ್ಟ ಆಗುತ್ತೆ. ಎಷ್ಟೊಂದು ಪ್ರಿಸರ್ವೇಟಿವ್ ಗೊತ್ತು ನಿಮಗೂ, ಬೇಳೆಗಳಿಗೆ ಪಲಾವ್ ಎಲೆ ಹಾಕಬೇಕು ಆ ಥರ, ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕಬೇಕು, ಶುಗರ್ಗೆ ಸಕ್ಕರೆಗೆ ಲವಂಗ ಹಾಕಬೇಕು, ಈ ಥರ ಎಷ್ಟೊಂದು ಕಿಚನ್ ಟಿಪ್ಸು ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಥರ ನೋಡಿ ಫಾಲೋ ಮಾಡಿ ಟ್ರೈ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಅದು ಯಾವಾಗ ಇರುವೆ ನೋಡ್ತೀವಿ, ಹುಳಗಳು ನೋಡ್ತೀವಿ, ಸಿಕ್ಕಾಬಟ್ಟೆ ಇರಿಟೇಷನ್ ಆಗ್ತಿರುತ್ತೆ, ಕೆಲಸ ಜಾಸ್ತಿ ಅದು. ಸೊ ಅದಕ್ಕೇ ಈ ಥರ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನಮ್ಮ ಗ್ರಾಸರೀಸ್ನ ಸೇಫ್ ಗಾರ್ಡ್ ಮಾಡ್ಕೋಬೋದು. ನೆಕ್ಸ್ಟು ನಮ್ಮ ಅಡುಗೆ ಮನೆಯಲ್ಲಿ ನಾವು ಪಾತ್ರೆಗಳನ್ನ ಯಾವ ರೀತಿ ಜೋಡಿಸ್ಕೋಬೇಕು ಅಂದರೆ ಈಸಿಯಾಗಿ ನಮಗೆ ಕೈಗೆ ಸಿಕ್ಕೋ ಥರ ಈಸಿಯಾಗಿ ತೊಗೊಂಡು ಕೆಲಸ ಮಾಡೋ ಥರ ನಾವು ಅರೇಂಜ್ ಮಾಡಿಕೊಂಡ್ರೆ ವೆಸಲ್ಸ್ ಆರಾಮಾಗಿ ಕೆಲಸಗಳಾಗೋಗುತ್ತೆ. ಹುಡುಕಬೇಕು, ಒಂದೊಳಗಡೆ ಒಂದು ಎಲ್ಲೋ ಆಗಿರುತ್ತೆ, ಎಲ್ಲೋ ಮೂಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಈ ಥರದ್ದೆಲ್ಲ ಆದಾಗ ಕೆಲಸ ಮಾಡೋದು ಅಡುಗೆ ಮಾಡೋದು ಕಷ್ಟ ಆಗುತ್ತೆ. ಸೊ ನಮ್ಗೆ ಹೆಂಗೆ ಇಷ್ಟನೋ, ಈಗ 108 ಕಿಚನ್ ವೀಡಿಯೋಸ್ ಬರುತ್ತೆ, 108 ಹೆಂಗೆ ಆರ್ಗನೈಸ್ ಆಗಿರುತ್ತೆ ಅಂತ ಬರುತ್ತೆ. ಬಟ್ ನಮ್ಮ ಮನೆಗೆ ಅದು ಯೂಸ್ ಆಗುತ್ತಾ? ಈಗ ವರ್ಕಿಂಗ್ ವುಮೆನ್ನು, ಮನೇಲಿರೋವಂಥ ವುಮೆನ್ಗೂ ಸೇಮ್ ಇಟ್ಕೊಳಕ್ಕಾಗಲ್ಲ. ಮನೇಲಿರೋರಿಗೆ ಪುರ್ಸೊತ್ತಿರುತ್ತೆ, ಇಲ್ಲ ಅಂತ ತುಂಬ ಆರಾಮಾಗಿ ಜೋಡಿಸ್ಕೊತಾ ಇದ್ದೆ ನಾನು ಮನೇಲಿದ್ದಾಗ. ಬಟ್ ಈಗ ಹೆಂಗೆ ಅಂದರೆ ನಂಗೆ ಪಟ ಕೈಗೆ ಸಿಕ್ಕೋಬೇಕು, ನೋಡೋಕ್ಕೆ ಸ್ವಲ್ಪ ಹಾಗೆ ಹಿಂಗೆ ಇದ್ದರೂ ಕೂಡ ಪರವಾಗಿಲ್ಲ, ನನ್ನ ಕೆಲಸ ಬೇಗ ಆಗುತ್ತೆ, ಅದು ಇಂಪಾರ್ಟೆಂಟ್ ನನಗೆ. ತುಂಬ ಗಲೀಜಾಗೂ ಕಾಣಲ್ಲ, ಹಾಗಂತ ಎಲ್ಲ ಒಳಗಡೆ ಇಡೋಕ್ಕೂ ಆಗೋಲ್ಲ, ಎಲ್ಲ ಹುಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಸೊ ನಿಮ್ಮ ಮನೆಗೆ ನಿಮ್ಮ ಲೈಫ್ ಸ್ಟೈಲ್ಗೆ ಯಾವುದು ಸೂಟ್ ಆಗುತ್ತೋ ಆ ರೀತಿ ಪಾತ್ರೆಗಳನ್ನ ಸ್ಟೋರ್ ಮಾಡಿಕೊಂಡ್ರೆ ಬೆಸ್ಟ್. ನೆಕ್ಸ್ಟ್ ಟಿಫನ್ ಬಾಕ್ಸು, ಎಲ್ಲರ ಮನೆ ಜಂಜಾಟ ಅದು. ಬಾಕ್ಸ್ ಸಿಕ್ಕಿದ್ರೆ ಟಿಫನ್ ಬಾಕ್ಸ್ ಸಿಗೋಲ್ಲ. ನೀವು ಯಾವಾಗಲೇ ಪಾತ್ರೆ ತೊಳಿತೀರಾ ಅಂದರೆ ಟಿಫನ್ ಬಾಕ್ಸ್ನ ಸಪ್ರೇಟಾಗಿ ತೊಳೆದು ಆ ಲಿಡ್ನ ಹಾಕಿ ಇಟ್ಬಿಡಿ. ಡ್ರೈ ಆಗಿದ ತಕ್ಷಣ ಹಾಕಿ ಇಟ್ಬಿಟ್ರೆ ಬೆಸ್ಟ್. ಆಮೇಲೆ ಜೋಡಿಸೋಣ ಅಂತ ಬಂದರೆ ಆ ಮುಚ್ಚಳ ಯಾವಾಗಲೂ ಸಿಗೋಲ್ಲ. ನೆಕ್ಸ್ಟ್ ಯಾವಾಗಲೇ ಅಡುಗೆ ಮಾಡ್ತಿದ್ರೆ ಜೊತೆಗೆ ನಾನೀಗ ಸೆಲ್ಫ್ ಅನುಭವ ಏನು ಅಂದರೆ, ನಮ್ಮದು ಬ್ಲೂ ಕಲರ್ ಬೇರೆ ನನಗೆ ಫೇವ್ರೆಟ್ ಕಲರ್, ಅದನ್ನು ಒರೆಸ್ತಾನೇ ಇರ್ತೀನಿ. ಕಬೋರ್ಡ್ನ ಆ ಗ್ಲಾಸ್ ಇರುತ್ತಲ್ಲ ಮೇಲೆ, ಅದನ್ನೆಲ್ಲ ಒರೆಸ್ತಾ ಇದ್ದರೆ ಅದಕ್ಕೆ ಅಂತಲೇ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಕಿಚನ್ ಕ್ಲೀನಾಗೆ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಯಾವಾಗಲೇ ಪಾತ್ರೆ ತೊಳಿತೀರಾ ಅಂದರೆ ದಿನಕ್ಕೊಂದು 5-6 ಸತಿ ಅಂತ ತೊಳಿತೀವಿ ನಾವು ಮನೇಲಿದ್ದರೆ ಅಲ್ವಾ. ಸೊ ಅದರಲ್ಲಿ ಒಂದು 2-3 ಸತಿನ ಸಿಂಕ್ನ ತೊಳೆದಿರಿ. ನಿಮ್ಗೆ ಪ್ರತಿ ಸರಿ ತೊಳೆಯೋ ಅಭ್ಯಾಸ ಇದೆ ಅಂದರೆ ವೆರಿ ಗುಡ್ ಅದು. ಬಟ್ ಪ್ರತಿ ಸರಿ ಆಗಲ್ಲ ಅಂದರೆ ಅಟ್ಲೀಸ್ಟ್ 2-3 ಸತಿನ ಸಿಂಕ್ನ ತೊಳಿಬೇಕಾಗತ್ತೆ. ನೆಕ್ಸ್ಟ್ ಸಣ್ಣ ಪುಟ್ಟ ಪಾತ್ರೆಗಳು ಬಿದ್ದಿದ ತಕ್ಷಣವೇ ಪಾತ್ರೆ ತೊಳೆಯೋದು ಬೆಸ್ಟ್. ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಬೇರೆ ಹೆಲ್ತ್ ಇಶ್ಯೂ ಇದೆ ಅಂದರೆ ಪರವಾಗಿಲ್ಲ, ಅದು ಏನೂ ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಲೈಫು ನಮ್ಮ ಹೆಲ್ತ್ ಇಂಪಾರ್ಟೆಂಟು. ಇಲ್ಲ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಲೇಸಿನೆಸ್ಸಿಂದ ನೀವು ತೊಳಿತಾ ಇಲ್ಲ ಅಂದರೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸೊ ಮಾತಾಡ್ತಾ
ಒಳ್ಳೆ ಮುದ್ದೆ ರೆಡಿ ಆಯಿತು. ಇದು ಪೆಪ್ಪರ್ ಡ್ರೈ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀವು ಚಿಕನ್ ತಿಂತೀರಾ ಅಥವಾ ನಾನ್ ವೆಜ್ ತಿನ್ನಲ್ಲ ಅಂದರೆ ಒಂದು ಸತಿ ಮಶ್ರೂಮಲ್ಲಿ ಇದು ಟ್ರೈ ಮಾಡಿ, ಚಿಕನ್ ತಿಂತೀರಾ ಅಂದರೆ ಚಿಕನಲ್ಲಿ ಟ್ರೈ ಮಾಡಿ. ಡೀಟೇಲಾಗಿ ರೆಸಿಪಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಮನೇಲಿ ಶಾರ್ಪ್ ನೈಫ್ ಒಂದು 2 ನೀಟಾಗಿ ಇಟ್ಕೊಂಡಿರಿ. ಆ ಟೊಮ್ಯಾಟೊ ಕಟ್ಟಾಗಿಲ್ಲ ಅಂದರೆ ಆಗೋವಂಥ ಬೇಜಾರು ತುಂಬ ಬೇಜಾರಾಗ್ತಿರುತ್ತೆ. ಸೊ ಯಾವಾಗಲೂ ಅಷ್ಟೇ ಒಂದು 10 ದಿನಕ್ಕೊಂದು ಸತಿ ಸೆರಾಮಿಕಲ್ಲೋ ಅಥವಾ ಏನಾದ್ರು ಒಂದು ಶಾರ್ಪ್ ಮಾಡುವಂಥ ಆಯುಧ ಏನಾದರೂ ಇದ್ದರೆ ಮನೇಲಿ ಚಾಕುನ ಶಾರ್ಪಾಗಿ ಇಟ್ಕೊಂಡ್ರೆ ಕೆಲಸ ಪಟ ಪಟ ಆಗುತ್ತೆ. ನೆಕ್ಸ್ಟು ಬಾಕ್ಸಸ್ನ ವೈಪ್ ಮಾಡ್ಕೊಳ್ಳಿ. ಕೆಲಸ ಮಾಡ್ತಾನೆ ಮಾಡ್ಕೋಬೇಕು ಇವೆಲ್ಲನೂ. ಅದಕ್ಕೆ ಅಂತ ಟೈಮ್ ಇಟ್ಕೊಂಡ್ಬಿಟ್ರೆ ಅಯ್ಯೋ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಸೊ ಬಾಕ್ಸ್ಗಳನ್ನ ತೊಗೊಳ್ಳೋದು, ಒಂದು ದೊಡ್ಡ ಕಿಚನ್ ಟವಲ್ನ ಇಟ್ಕೊಂಡು ಅದನ್ನು ವೈಪ್ ಮಾಡೋದು. ಅದ್ರಿಗೆ ರಿಲೇಟೆಡ್ ಏನು ಅಂದರೆ ಯಾವಾಗಲೂ ಅಷ್ಟೇ ಕಿಚನ್ ಟವಲ್ನ, ಟಿಶ್ಯೂಸ್ನ ಕೈಗೆ ಸಿಕ್ಕೋ ಹಾಗೇ ಹ್ಯಾಂಡಿಯಾಗಿ ಇಟ್ಕೊಂಡ್ರೆ ಬೆಸ್ಟು. ನೆಕ್ಸ್ಟ್ ನೀವು ಯಾವಾಗಲೇ ಅಡುಗೆ ಮಾಡಬೇಕಾದ್ರೂ ಸ್ಪ್ಯಾಚುಲ ಇರುತ್ತಲ್ಲ, ಅದನ್ನು ಒಂದು ಪ್ಲೇಟ್ ಮೇಲೆ ಇಟ್ಟರೆ ನಿಮ್ಮ ಸ್ಲ್ಯಾಬ್ ಆಗಲಿ ಸ್ಟವ್ ಆಗಲಿ ಗಲೀಜಾಗಲ್ಲ. ಅಂದರೆ ನೀವು ಏನು ಸೌಟ್ ಯೂಸ್ ಮಾಡ್ತೀರಲ್ವ, ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಅಥವಾ ಸ್ಪ್ಯಾಚುಲ ಹೋಲ್ಡರ್ ಅಂತಲೇ ಬರುತ್ತೆ, ಅದನ್ನು ಕೊಂಡ್ಕೊಂಡ್ರು ಬೆಸ್ಟು. ನೆಕ್ಸ್ಟ್ ಬಂದು ನೀವು ಯಾವಾಗಲೇ ಪೀಲ್ ಮಾಡ್ತೀರಾ, ನನಗೂ ಅನಿಸುತ್ತೆ ಎಷ್ಟೊಂದು ಸತಿ ಅರ್ಜೆಂಟಲ್ಲಿ ಸ್ಲ್ಯಾಬ್ ಮೇಲೇ ಆ ಸಿಪ್ಪೆ ಎಲ್ಲ ತೆಗ್ದಿರ್ತೀನಿ. ಅಯ್ಯೋ ಆಗನ್ಸುತ್ತೆ ಇದು ಒಂದು ಬೌಲಲ್ಲಿ ಹಾಕಬೇಕಿತ್ತು, ಆಮೇಲೆ ನೀಟಾಗಿ ಆಗ್ತಿತ್ತಲ್ಲ ಅಂತ. ಸೊ ಯಾವಾಗಲೇ ನೀವು ಅರ್ಜೆಂಟ್ ಇಲ್ಲ ಅಂದರೆ, ನೀಟಾಗಿ ಮಾಡ್ತಾಯಿದ್ದೀರಾ ಅಂದರೆ, ಈರುಳ್ಳಿ ಸಿಪ್ಪೆ ಮತ್ತು ಸೌತೆಕಾಯಿ ಸಿಪ್ಪೆ ಏನೋ ಒಂದು ಸಿಪ್ಪೆ ತೆಗಿತೀರಾ ಅಂದರೆ ಅದನ್ನು ಒಂದು ಪ್ಲೇಟ್ ಅಥವಾ ಬೌಲಲ್ಲಿ ಹಾಕಿದ್ರೆ ಆದಷ್ಟು ಕೆಲಸ ತಪ್ಪುತ್ತೆ. ನೆಕ್ಸ್ಟ್ ಬಂದು ನೀವೇನು ಒಗ್ಗರಣೆಗೆ ಹಾಕ್ಕೋತೀರಾ, ಅಡುಗೆ ಮಾಡ್ತೀರಲ್ಲ, ಅಡುಗೆ ಮಾಡೋಕ್ಕೆ ಮೊದಲೇ ಎಲ್ಲ ಸೈಡಲ್ಲಿ ಇಟ್ಕೊಂಬಿಡಿ, ನಿಮ್ಮ ಹತ್ತಿರ ಇಟ್ಕೊಂಬಿಡಿ. ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿ. ತುಂಬ ಈಸಿ ಅನಿಸುತ್ತೆ ಅಡುಗೆ. ಅಥವಾ ನೀವು ಅಡುಗೆ ಸ್ಟಾರ್ಟ್ ಮಾಡಾದ್ಮೇಲೆ ಹುಡುಕಿ ಹಾಕೋದಿದೆಯಲ್ಲ ತುಂಬ ಕಷ್ಟ. ಸೊ ಪಟ ಕೆಲಸ ಆಗಬೇಕು ಅಂದರೆ ಎಲ್ಲ ರೆಡಿ ಇಟ್ಕೊಂಡು ಎಲ್ಲ ಮಾಡ್ಕೊಳ್ಳಿ. ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಆದಷ್ಟು ಆ ಅಡುಗೆ ಮನೆ ಪ್ಲ್ಯಾಟ್ಫಾರ್ಮ್ ಏನಿದೆಯಲ್ಲ ಸ್ಲ್ಯಾಬು, ಅದನ್ನು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಡುಗೆ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಗಲೀಜಾಗೆ ಆಗುತ್ತೆ. ಅದಾಗಿದ ತಕ್ಷಣ ಅದೆಲ್ಲ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಅಡುಗೆ ಮಾಡ್ಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ಹೋಪ್ ಈ 25 ಟಿಪ್ಸು ಅಡುಗೆ ಮನೆಯಲ್ಲಿ ಬೇಗ ಕೆಲಸ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ರೆಸಿಪೀಸ್ನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಹೈಪ್ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.